ಸಿಜೆಪಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗೆ ನಡೆಸಿದಂಥ ಹೋರಾಟದಿಂದ ಪರೀಕ್ಷಾ ವ್ಯವಸ್ಥೆಯ ಸಮಗ್ರ ಸುಧಾರಣೆಗೆ ಈಗ ಮುನ್ನುಡಿ ಬರೆಯುತ್ತಾ ಆಗಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳನ್ನ ಪೋಷಕರನ್ನು ಒಗ್ಗೂಡಿಸಿ ಸಿಜೆಪಿ ಮಾಡಿದಂಥ ಬೃಹತ್ ಚಳವಳಿ ದೆಹಲಿಯ ಸಿಂಹಾಸನವನ್ನು ಶೇಕ್ ಮಾಡಿತು. ಆಡಳಿತಾತ್ಮಕವಾಗಿ ಹಾದಿಗೆ ತರುವುದಕ್ಕೆ ಪ್ರಧಾನಿ ಮೋದಿಯವರು ಆಯ್ಕೆ ಮಾಡಿದ್ದು ಹಿರಿಯ ರಾಜಕಾರಣಿ ಹಾಗೆ ಕನ್ನಡಿಗ ಪ್ರಹ್ಲಾದ್ ಜೋಶಿ ಅವರನ್ನ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಕಾಕ್ರೋಚ್ ಜನತಾ ಪಾರ್ಟಿ ನಡೆಸಿದ ಹೋರಾಟ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೊನೆಯಾಗಿಲ್ಲ. ಭಾರತದ ಶಿಕ್ಷಣ ವ್ಯವಸ್ಥೆಯನ್ನೇ ಸುಧಾರಿಸುವುದಕ್ಕೆ ನಾಂದಿ ಹಾಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಶಿಕ್ಷಣ ಸಚಿವಾಲಯದ ಹೊಣೆಯನ್ನ ಕನ್ನಡಿಗ ಪ್ರಹ್ಲಾದ್ ಜೋಶಿ ಹೆಗಲಿಗೇರಿಸಿದ್ರೆ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ, ವಿಶೇಷವಾಗಿ ರಾಷ್ಟ್ರೀಯ ಪರೀಕ್ಷೆ ಪ್ರಾಧಿಕಾರದ ವ್ಯವಸ್ಥೆಯ ಸುಧಾರಣೆಗೆ ಮತ್ತೊಬ್ಬ ಕನ್ನಡಿಗ ಉದ್ಯಮಿ ನಂದನ್ ನೀಲೇಕಣಿಗೆ ವಹಿಸಿದ್ದಾರೆ. ಸಿಜೆಪಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗೆ ನಡೆಸಿದಂಥ ಹೋರಾಟದಿಂದ ಪರೀಕ್ಷಾ ವ್ಯವಸ್ಥೆಯ ಸಮಗ್ರ ಸುಧಾರಣೆಗೆ ಈಗ ಮುನ್ನುಡಿ ಬರೆಯೋ ಥರ ಆಗಿದೆ. ನೀಲೇಕಣಿ ಸಾರಥ್ಯದ ಟಾಸ್ಕ್ ಫೋರ್ಸ್ನಲ್ಲಿ ಇಸ್ರೋ ಮಾಜಿ ಮುಖ್ಯಸ್ಥ ಎಸ್ ಸೋಮನಾಥ್ ಇದ್ದಾರೆ. ಗುಪ್ತಚರ ಇಲಾಖೆಯ ಮಾಜಿ ನಿರ್ದೇಶಕ ತಪನ್ ದೇಕಾ, ಐಐಟಿ ಮದ್ರಾಸ್ ನಿರ್ದೇಶಕ ಬಿ ಕಾಮಕೋಟಿ, ಶಿಕ್ಷಣ ಇಲಾಖೆಯ ಮಾಜಿ ಕಾರ್ಯದರ್ಶಿ ಅನಿತಾ ಕರ್ವಾಲ್ ಹಾಗೆ ಲಾಜಿಸ್ಟಿಕ್ಸ್ ತಜ್ಞ ಅಮೃತ್ ಲಾಲ್ ಮೀನ್ ಸದಸ್ಯರಾಗಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ನಡೆಸುವಂಥ ಪರೀಕ್ಷೆಗಳು, ಅದರ ಬಗ್ಗೆ ಈ ಫೋರ್ಸ್ ಗಮನ ಹರಿಸುತ್ತೆ. ಅನೇಕ ಕ್ಷೇತ್ರಗಳ ಪರಿಣತರನ್ನು ಹೊಂದಿರುವಂತಹ ಈ ಪಡೆ ಸಂಸ್ಥೆ ನಡೆಸುವಂಥ ಪರೀಕ್ಷೆಗಳಲ್ಲಿ ಅಕ್ರಮ ತಡೆಯೋದಕ್ಕೆ ಅಗತ್ಯ ಕ್ರಮಗಳನ್ನು ಜಾರಿಗೊಳಿಸುತ್ತೆ. ಅದರಲ್ಲೂ ತಾಂತ್ರಿಕವಾಗಿ ನವೀಕರಿಸೋದಕ್ಕೂ ನೆರವಾಗುತ್ತೆ. ಇದರೊಂದಿಗೆ ಪರೀಕ್ಷಾ ವ್ಯವಸ್ಥೆ ಸಮಗ್ರ ಸುಧಾರಣೆಗೆ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತೆ. ಇನ್ನು ನಿಮಗೆ ಗೊತ್ತೇ ಇದೆ, ಬೀದಿಗಿಳಿದು ಮಾಡೋ ಹೋರಾಟಕ್ಕೆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಶಕ್ತಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಅನ್ನೋದಕ್ಕೆ ಈಗ ರೀಸೆಂಟಾಗಿ ನಡೆದಂಥ ಹೋರಾಟವೇ ಸಾಕ್ಷಿ. ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪೇಪರ್ ಲೀಕ್ಗೆ ನಡೆಸಿದಂಥ ಸಮರ ಬರೀ ಕೇವಲ ಒಬ್ಬ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಮಾತ್ರ ಕೊನೆಯಾಗಲಿಲ್ಲ. ಬದಲಿಗೆ ಭಾರತದ ಭ್ರಷ್ಟಗೊಂಡಿದ್ದ ಇಡೀ ಪರೀಕ್ಷಾ ವ್ಯವಸ್ಥೆಯನ್ನೇ ಅಮೂಲಾಗ್ರವಾಗಿ ಸುಧಾರಿಸೋ ಐತಿಹಾಸಿಕ ಕ್ರಾಂತಿಗೆ ಮುನ್ನುಡಿ ಬರೆದಿದೆ ಅಂತಾನೆ ಹೇಳ್ಬೋದು. ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆ ಮೂಡಿಸೋದಕ್ಕೆ ಸ್ವತಃ ಪ್ರಧಾನಿ ಮೋದಿಯವರೇ ಈಗ ಕಣಕ್ಕಿಳಿದಿದ್ದಾರೆ. ದೇಶದ ಶಿಕ್ಷಣ ಸಚಿವಾಲಯದ ಗುರುತರ ಹೊಣೆಯನ್ನ ಕನ್ನಡಿಗ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟರೆ, ಇಡೀ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದರೆ NTA ರಿಪೇರಿ ಮಾಡಿ ತಾಂತ್ರಿಕ ಕ್ರಾಂತಿ ಮಾಡುವುದಕ್ಕೆ ಮತ್ತೊಬ್ಬ ಕನ್ನಡಿಗ ಆಧಾರ್ ಶಿಲ್ಪಿ ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಹೈ ಪವರ್ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಟೀಮ್ನಿಂದ ನಿಜಕ್ಕೂ ಈ ಸೂಪರ್ 6 ಪಡೆ ಅಂತ ಹೇಳ್ಬೋದು, ಈ 6 ಮಂದಿ ಟೀಮ್ ಏನಿದೆ, ಇವರಿಂದ ಭಾರತದ ಪರೀಕ್ಷಾ ಪದ್ಧತಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯನಾ? ಸಿಜೆಪಿ ಹಚ್ಚಿದ ಈ ಹೋರಾಟದ ಕಿಡಿ ದೇಶದ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ದಾರಿದೀಪ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಲಕ್ಷಾಂತರ ಯುವಕರ ಭವಿಷ್ಯ ನೀಟ್ ಪೇಪರ್ ಲೀಕ್ ಹಗರಣದಿಂದ ಬೀದಿಗೆ ಬಂದಾಗ ಸಿದ್ಧಾಂತಗಳ ಮಾತುಗಳನ್ನಾಡ್ತಾ ಇದ್ದ ಧರ್ಮ ಪ್ರಚಾರಕರಿಗೆ ಅದು ಕೇವಲ ಒಂದು ರಾಜಕೀಯ ಸನ್ನಿವೇಶ ಆಗಿತ್ತು. ಆದರೆ ಸಿಜೆಪಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅದನ್ನು ವಿದ್ಯಾರ್ಥಿಗಳ ಜೀವನ್ ಮರಣದ ಹೋರಾಟವಾಗಿ ಸ್ವೀಕರಿಸಿತು. ದೇಶಾದ್ಯಂತ ವಿದ್ಯಾರ್ಥಿಗಳನ್ನ ಪೋಷಕರನ್ನು ಒಗ್ಗೂಡಿಸಿ ಸಿಜೆಪಿ ಮಾಡಿದಂಥ ಬೃಹತ್ ಚಳವಳಿ ದೆಹಲಿಯ ಸಿಂಹಾಸನವನ್ನೇ ಶೇಕ್ ಮಾಡಿತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ನಡೆಸಿದಂತಹ ಸುದೀರ್ಘ ಪ್ರತಿಭಟನೆ ಕೊನೆಗೂ ಪ್ರಧಾನಿ ಮೋದಿಯವರ ಗಮನ ಸೆಳೆಯುವಲ್ಲಿ ಸಕ್ಸಸ್ ಆಯಿತು. ಸಿಜೆಪಿಯ ಈ ಹೋರಾಟ ಕೇವಲ ವ್ಯಕ್ತಿ ವಿರೋಧಿ ಆಗಿರಲಿಲ್ಲ, ಅದು ವ್ಯವಸ್ಥೆಯ ಲೋಪದೋಷಗಳ ವಿರುದ್ಧದ ಸಮರವಾಗಿತ್ತು. ಅದರ ಫಲಿತಾಂಶವೇ ಇವತ್ತು ಕೇಂದ್ರ ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಒಪ್ಪಿಕೊಂಡು ದೇಶದ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಿ ಹಾಗೆ ತಾಂತ್ರಿಕವಾಗಿ ಪ್ರಬುದ್ಧವಾಗಿರುವ ಟಾಸ್ಕ್ ಫೋರ್ಸ್ ರಚನೆ ಮಾಡೋದಕ್ಕೆ ಕಾರಣ ಆಗಿದ್ದು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ನಿರ್ಗಮನದ ನಂತರ ಈ ಉರಿತಾ ಇರೋ ಶಿಕ್ಷಣ ಸಚಿವಾಲಯದ ಬೆಂಕಿಯನ್ನು ನಂದಿಸಿ ಆಡಳಿತಾತ್ಮಕವಾಗಿ ಹಾದಿಗೆ ತರೋದಕ್ಕೆ ಪ್ರಧಾನಿ ಮೋದಿಯವರು ಆಯ್ಕೆ ಮಾಡಿದ್ದು ಹಿರಿಯ ರಾಜಕಾರಣಿ ಹಾಗೆ ಕನ್ನಡಿಗ ಪ್ರಹ್ಲಾದ್ ಜೋಶಿ ಅವರನ್ನ. ಪ್ರಹ್ಲಾದ್ ಜೋಶಿ ಅವರ ಮುಂದೆ ಸಾಕಷ್ಟು ಸವಾಲುಗಳಂತ ಇದ್ದೇ ಇದೆ. ಯಾಕಂದರೆ ಕಳೆದು ಹೋದ ವಿಶ್ವಾಸಾರ್ಹತೆಯನ್ನು ಮರುಸ್ಥಾಪನೆ ಮಾಡಬೇಕು. NTA ಮೇಲಿನ ಆಕ್ರೋಶವನ್ನು ಶಮನಗೊಳಿಸಿ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಪರೀಕ್ಷೆಗಳು ನಡೆಯೋ ಥರ ನೋಡ್ಕೊಳ್ಬೇಕು. ಇನ್ನು ರಾಜಕೀಯ ಹಾಗೆ ಆಡಳಿತಾತ್ಮಕ ಸಮತೋಲನವನ್ನು ಕೂಡ ಕಾಪಾಡಿಕೊಳ್ಬೇಕು. ರಾಜ್ಯಗಳ ಶಿಕ್ಷಣ ನೀತಿ ಹಾಗೆ ಕೇಂದ್ರದ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಧ್ಯೆ ಇರಬಹುದಾದ ಘರ್ಷಣೆಗಳನ್ನು ನಿವಾರಿಸಬೇಕು. ಇನ್ನು ಈ ನಂದನ್ ನೀಲೇಕಣಿ ನೇತೃತ್ವದ ಸಮಿತಿ ಕೊಡುವಂತಹ ಕ್ರಾಂತಿಕಾರಿ ಸಲಹೆಗಳನ್ನು ಯಾವುದೇ ಆಡಳಿತಾತ್ಮಕ ವಿಳಂಬ ಇಲ್ಲದೆ ತಕ್ಷಣ ಜಾರಿಗೆ ತರಬೇಕಾಗಿರೋ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಅವರ ಮೇಲಿದೆ. ಸೊ ಅವರ ಆಡಳಿತ ವೈಖರಿ, ಸಾಂಸ್ಥಿಕ ಅನುಭವ ಈಗ ಭಾರತದ ಶಿಕ್ಷಣ ಸಚಿವಾಲಯಕ್ಕೆ ಹೊಸ ಚೈತನ್ಯ ನೀಡುತ್ತೆ ಅನ್ನೋ ನಿರೀಕ್ಷೆಯಂತೂ ಕಾಣಿಸ್ತಾ ಇದೆ. ಸೊ ಈಗ ಒಂದು ಕಡೆ ಇಡೀ ದೇಶದ ಕಣ್ಣಿರೋದು ನಂದನ್ ನೀಲೇಕಣಿ ನೇತೃತ್ವದ
ಹೈಟೆಕ್ ಟಾಸ್ಕ್ ಫೋರ್ಸ್ ಮೇಲೆ. ಈ ಪಡೆಯಲ್ಲಿರುವಂತಹ 6 ಜನ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಜಗತ್ಪ್ರಸಿದ್ಧಿ ಪಡೆದರು ಅಂತಾನೆ ಹೇಳ್ಬೋದು. ಇವರು ಪರೀಕ್ಷಾ ವ್ಯವಸ್ಥೆಯನ್ನು ಯಾವ ರೀತಿ ಸುಧಾರಿಸ್ತಾರೆ, ಬನ್ನಿ ಪ್ರತಿಯೊಬ್ಬರ ನೈಪುಣ್ಯತೆಯನ್ನು ಒಂದಷ್ಟು ವಿವರವಾಗಿ ತಿಳ್ಕೊಳ್ಳೋಣ. ಕೇವಲ ಟಾಸ್ಕ್ ಫೋರ್ಸ್ ರಚನೆಯಷ್ಟೇ ಅಲ್ಲ, ಸ್ವತಃ ನರೇಂದ್ರ ಮೋದಿಯವರು ಒಂದು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ವಿಚಾರಣೆ ಮಾಡೋದಕ್ಕೆ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡಿದ್ದಾರೆ. ಇದರ ಜೊತೆಗೆ ಈ 6 ಜನರ ಟೀಮ್ ಯಾವ ರೀತಿಯಾಗಿ ಮುಂದೆ ಕೆಲಸ ಮಾಡುತ್ತೆ, ಇವರ ಸಾಮರ್ಥ್ಯ ಏನು, ಏನೇನು ಹೆಸರು ಮಾಡಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ತಂತ್ರಜ್ಞಾನದ ಶಿಲ್ಪಿ ಅಂತಾನೆ ಕರೆಯಲ್ಪಡೋ ನೀಲೇಕಣಿ ಭಾರತದಲ್ಲಿ ಜಾರಿಯಾದ ಗುರುತಿನ ಚೀಟಿ ಆಧಾರ್ ಹೊಣೆ ಹೊತ್ತವರು. UPA ಸರ್ಕಾರದಲ್ಲಿ ಜಾರಿಗೊಳಿಸಿದ ಈ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿ ಇವರು ಸಕ್ಸಸ್ ಆದರು. 2004ರಲ್ಲಿ ಬೆಂಗಳೂರು ದಕ್ಷಿಣ ಸಂಸದೀಯ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಎದುರಿಗೆ ಪರಾಭವಗೊಂಡಿದ್ದರು. ಬೆಂಗಳೂರನ್ನ IT ಹಬ್ ಅಂತ ಕರೆಯುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ IT ದಿಗ್ಗಜ ಸಂಸ್ಥೆ ಇನ್ಫೋಸಿಸ್ ಅನ್ನ ಸುಧಾಮೂರ್ತಿ ಹಾಗೆ ನಾರಾಯಣ ಮೂರ್ತಿ ಅವರ ಜೊತೆ ಸ್ಥಾಪನೆ ಮಾಡಿದವರು ಇವರು. ಭಾರತದ ಅತ್ಯಂತ ಪ್ರಭಾವಿ ತಂತ್ರಜ್ಞಾನ ನಾಯಕರಲ್ಲೂ ಕೂಡ ಒಬ್ಬರು. ವಿಶ್ವದ ಅತಿದೊಡ್ಡ ಬಯೋಮೆಟ್ರಿಕ್ ಗುರುತಿನ ವ್ಯವಸ್ಥೆಯ ರಚನೆಯ ನೇತೃತ್ವ ವಹಿಸಿದ್ರು. ಸಾರ್ವಜನಿಕ ಡಿಜಿಟಲ್ ಮೂಲಸೌಕರ್ಯಗಳನ್ನು ಬೃಹತ್ ಮಟ್ಟದಲ್ಲಿ ನಿರ್ಮಿಸುವಲ್ಲಿ ಅಪಾರ ಪರಿಣಿತಿಯನ್ನು ಪರಿಗಣಿಸಿ ಭಾರತದ ಪರೀಕ್ಷಾ ವ್ಯವಸ್ಥೆಯನ್ನು ಸುಧಾರಿಸುವ ಹೊಣೆಯನ್ನು ಭಾರತ ಸರ್ಕಾರ ಇವರಿಗೆ ಕೊಟ್ಟಿದೆ. ಪರೀಕ್ಷೆಗಳಲ್ಲಿ ಸುರಕ್ಷಿತ ಡಿಜಿಟಲ್ ಮೂಲಸೌಕರ್ಯ, ಗುರುತಿನ ಪರಿಶೀಲನೆ, AI ಚಾಲಿತ ನಿಗಾ ಹಾಗೆ ತಂತ್ರಜ್ಞಾನದ ಮೂಲಕ ಪಾರದರ್ಶಕತೆ ತರುವಲ್ಲಿ ನೀಲೇಕಣಿ ಗಮನ ಹರಿಸೋ ನಿರೀಕ್ಷೆ ಇದೆ. ಇನ್ನು ಮತ್ತೊಬ್ಬರ ಹೆಸರು ಡಾಕ್ಟರ್ S ಸೋಮನಾಥ್. ಇಸ್ರೋ ಮಾಜಿ ಅಧ್ಯಕ್ಷರು ಇವರು. ಚಂದ್ರಯಾನ 3 ಹಾಗೆ ಆದಿತ್ಯ L1 ಸೌರ ಮಿಷನ್ ಸೇರಿ ಪ್ರಮುಖ ಬಾಹ್ಯಾಕಾಶ ಯೋಜನೆಗಳ ಜಾರಿ ವೇಳೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ನೇತೃತ್ವ ವಹಿಸಿದವರು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ S ಸೋಮನಾಥ್. ಕ್ಲಿಷ್ಟ ಸಿಸ್ಟಮ್ಸ್ ಎಂಜಿನಿಯರಿಂಗ್, ವಿಶ್ವಾಸಾರ್ಹತೆ ಮತ್ತು ಮಿಷನ್ ಭದ್ರತೆಯಲ್ಲಿ ದಶಕಗಳ ಅನುಭವ ಇಟ್ಕೊಂಡಿರೋ ಇವರು ಏರೋಸ್ಪೇಸ್ ಎಂಜಿನಿಯರ್. ಯಾವುದೇ ಲೋಪ ಇಲ್ಲದ ಮತ್ತು ಹಾಗೆ ಅತ್ಯಂತ ಸುರಕ್ಷಿತ ಕಾರ್ಯಾಚರಣೆಗಳ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸುವಲ್ಲಿ ಇವರಿಗೆ ಪರಿಣಿತಿ ಇದೆ. ಪರೀಕ್ಷಾ ವ್ಯವಸ್ಥೆಯ ಮೂಲಸೌಕರ್ಯ, ಪ್ರಕ್ರಿಯೆಯ ಸಮಗ್ರತೆ ಹಾಗೆ ತಾಂತ್ರಿಕ ಸಾಮರ್ಥ್ಯವನ್ನು ಬಲಪಡಿಸುವಲ್ಲಿ ಅವರ ಪಾತ್ರ ಪ್ರಮುಖವಾಗಿರುತ್ತೆ. ಇನ್ನು ತಪನ್ ಡೇಕಾ, ಗುಪ್ತಚರ ಇಲಾಖೆಯ ಮಾಜಿ ನಿರ್ದೇಶಕರು ಇವರು. ಅಸ್ಸಾಂ, ಮೇಘಾಲಯ, ಕೇಡಾರ್ನ 1988ರ ಬ್ಯಾಚ್ IPS ಅಧಿಕಾರಿಯಾಗಿರೋ ತಪನ್ ಡೇಕಾ ಅವರು ರಾಷ್ಟ್ರೀಯ ಭದ್ರತೆ ಮತ್ತು ಗುಪ್ತಚರ ಕ್ಷೇತ್ರದಲ್ಲಿ ಸುದೀರ್ಘ ವೃತ್ತಿ ಜೀವನದ ನಂತರ ಗುಪ್ತಚರ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ, ಸೈಬರ್ ಬೆದರಿಕೆ ಮತ್ತು ಸಂಘಟಿತ ಅಪರಾಧಗಳ ತನಿಖೆಯಲ್ಲಿ ಇವರಿಗೆ ಅಪಾರ ಅನುಭವ ಇದೆ. ಪರೀಕ್ಷಾ ಪೇಪರ್ ಸೋರಿಕೆ ಮಾಡೋ ಸಂಘಟಿತ ಜಾಲಗಳನ್ನು ತಡೆಯೋದು, ಆಂತರಿಕ ಬೆದರಿಕೆಗಳು ಹಾಗೆ ಪರೀಕ್ಷಾ ವಂಚನಾ ಜಾಲಗಳನ್ನು ಮಟ್ಟ ಹಾಕೋದು ಮತ್ತು ಪರೀಕ್ಷಾ ವ್ಯವಸ್ಥೆಯುದ್ದಕ್ಕೂ ಭದ್ರತಾ ನಿಯಮಗಳನ್ನು ಬಲಪಡಿಸೋದ್ರ ಮೇಲೆ ಸರ್ಕಾರ ತೆಗೆದುಕೊಳ್ಳೋ ಕ್ರಮಗಳ ಬಗ್ಗೆ ಇವರು ಸಲಹೆಯನ್ನು ಕೊಡಲಿದ್ದಾರೆ. ಮತ್ತೊಬ್ಬರು ಡಾಕ್ಟರ್ V ಕಾಮಕೋಟಿ, IIT ಮದ್ರಾಸ್ ನಿರ್ದೇಶಕರು ಇವರು. ಕಂಪ್ಯೂಟರ್ ಸೈನ್ಸ್ ವಿಜ್ಞಾನಿ ಮತ್ತು IIT ಮದ್ರಾಸ್ ನಿರ್ದೇಶಕರಾದ ಡಾಕ್ಟರ್ V ಕಾಮಕೋಟಿ ಅವರು ಕಂಪ್ಯೂಟರ್ ಆರ್ಕಿಟೆಕ್ಚರ್, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೆಯೇ ದೇಶಿ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳಲ್ಲಿರೋ ಕಾರ್ಯಕ್ಕೆ ಹೆಸರುವಾಸಿ. ಭಾರತೀಯ ಭಾಷಾ ಕಂಪ್ಯೂಟಿಂಗ್ ಮತ್ತು ಸ್ವದೇಶಿ ಪ್ರೊಸೆಸರ್ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದವರು. ಇಷ್ಟೆಲ್ಲ ತಾಂತ್ರಿಕ ನೈಪುಣ್ಯತೆಗಳ ಜೊತೆಗೆ ಅನೇಕ ವಿವಾದಗಳಿಗೂ ಕೂಡ ಗುರಿಯಾಗಿದ್ದಾರೆ. ಕಳೆದ ವರ್ಷ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಜ್ವರ ಗುಣಪಡಿಸೋ ಜೊತೆಗೆ ಮೂತ್ರದಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಅಂತ ಹೇಳಿಕೆ ಕೊಟ್ಟು ಅನೇಕ ವಿವಾದಕ್ಕೂ ಕೂಡ ಇವರ ಹೇಳಿಕೆ ಕಾರಣ ಆಗಿತ್ತು. ಇಂಥ ಹೇಳಿಕೆಗಳಿಗೆ ವೈಜ್ಞಾನಿಕ ಪುರಾವೆಗಳು ಇಲ್ಲ ಅಂತ ವಿಜ್ಞಾನಿಗಳು ಡಾಕ್ಟರ್ ಕಾಮಕೋಟಿ ಹೇಳಿಕೆಯನ್ನು ವಿರೋಧ ಕೂಡ ಮಾಡಿದರು. ಮತ್ತೊಬ್ಬರ ಹೆಸರು ಅನಿತಾ ಕರ್ವಾಲ್, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಇವರು. ಗುಜರಾತ್ ಕೇಡರ್ನ ನಿವೃತ್ತ IAS ಅಧಿಕಾರಿಯಾಗಿರೋ ಅನಿತಾ ಕರ್ವಾಲ್ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಯಾಗಿ ಹಾಗೆ ಅದಕ್ಕೂ ಮುಂಚೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದವರು. ಇವರು ಶಾಲಾ ಶಿಕ್ಷಣದ ಪ್ರಮುಖ ಸುಧಾರಣೆಗಳು, ಕಲಿಕಾ ಫಲಿತಾಂಶದ ಉಪಕ್ರಮಗಳು ಹಾಗೆ ಪರೀಕ್ಷಾ ಆಡಳಿತದ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ನೀತಿ ಅನುಷ್ಠಾನ ಮತ್ತು ಶಾಲಾ ಆಡಳಿತದ ಅವರ ಅನುಭವ ಪರೀಕ್ಷಾ ಸುಧಾರಣೆಗಳನ್ನು ಭಾರತದ ಶೈಕ್ಷಣಿಕ ಚೌಕಟ್ಟು ಹಾಗೆ ಸಾಂಸ್ಥಿಕ ವಾಸ್ತವಗಳಿಗೆ ಅನುಗುಣವಾಗಿ ರೂಪಿಸೋ ಭರವಸೆಯಂತೂ ಇದೆ. ಇನ್ನೊಂದು ಹೆಸರು ಅಮೃತ್ ಲಾಲ್ ಮೀನಾ, ಸರಕು ಸಾಗಣೆ ಹಾಗೆ ಆಡಳಿತ ತಜ್ಞರಿವರು. ಹಿರಿಯ IAS ಅಧಿಕಾರಿಯಾಗಿರೋ ಅಮೃತ್ ಲಾಲ್ ಮೀನಾ ಅವರು ಮೂಲಸೌಕರ್ಯ, ಸರಕು ಸಾಗಣೆ ಹಾಗೆ ಸಾರ್ವಜನಿಕ ಆಡಳಿತದಲ್ಲಿ ಪ್ರಮುಖ ಆಡಳಿತಾತ್ಮಕ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ.
ಬೃಹತ್ ಪ್ರಮಾಣದ ಕಾರ್ಯಾಚರಣಾ ವ್ಯವಸ್ಥೆಯಾಗಿರೋ ಪೂರೈಕೆ ಸರಪಳಿ ಹಾಗೆ ವಿವಿಧ ಏಜೆನ್ಸಿಗಳ ಮಧ್ಯೆ ಸಮನ್ವಯತೆಯನ್ನು ನಿರ್ವಹಿಸುವಲ್ಲಿ ಇವರ ಪರಿಣಿತಿ ಅಪಾರ. ಪರೀಕ್ಷಾ ಸುಧಾರಣೆಗಳ ಸಂದರ್ಭದಲ್ಲಿ ಪರೀಕ್ಷಾ ಸಾಮಗ್ರಿಗಳ ಸುರಕ್ಷಿತ ಸಾಗಣೆ, ಶೇಖರಣೆ, ವಿತರಣೆ, ವಿವಿಧ ಸಂಸ್ಥೆಗಳ ನಡುವಿನ ಸಮನ್ವಯ ಮತ್ತು ಲೋಪದೋಷಗಳನ್ನು ಕಡಿಮೆ ಮಾಡುವ ಕಾರ್ಯಾಚರಣೆಯ ಸುಧಾರಣೆಗಳ ಬಗ್ಗೆ ಅವರು ಸಲಹೆಯನ್ನು ಕೊಡಲಿದ್ದಾರೆ. ಒಟ್ನಲ್ಲಿ ಸಿಜೆಪಿ ನೆಟ್ಟ ಸಸಿ ಸೊಂಪಾಗಿ ಬೆಳೆದು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿರೋ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾಗಲಿ ಅನ್ನೋದೇ ಭಾರತೀಯರ ಆಶಯ. ಅದರಲ್ಲೂ ಈ ಕಾರ್ಯಪಡೆಯ ಅಧ್ಯಕ್ಷರು ಹಾಗೆ ಸದಸ್ಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸೋದಕ್ಕೆ ಅಗತ್ಯ ಇರೋ ಒಂದೊಂದು ವಿಶೇಷ ಪರಿಣತಿ ಇರೋದ್ರಿಂದ ಸೂಕ್ತ ವ್ಯವಸ್ಥೆ ಜಾರಿ ಆಗುತ್ತೆ ಅನ್ನೋ ನಿರೀಕ್ಷೆ ಅಂತೂ ಇದೆ. ಜೊತೆಗೆ ಇದರಿಂದ ಆಗೋ ಲಾಭ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದರೆ ತಕ್ಷಣದ ಶಿಕ್ಷೆ ಅಂತ. ಇಲ್ಲಿ ಹಗರಣದ ಆರೋಪಿಗಳು ವರ್ಷಗಟ್ಟಲೆ ಜಾಮೀನಿನ ಮೇಲೆ ಹೊರಗಡೆ ಓಡಾಡೋದನ್ನು ತಡೆದು ಕೆಲವೇ ತಿಂಗಳಲ್ಲಿ ಜೈಲಿಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪೇಪರ್ ಲೀಕ್ ಮಾಡೋದು ಈಗ ಕೇವಲ ಪರೀಕ್ಷಾ ಅಕ್ರಮ ಅಲ್ಲ, ಅದು ದೇಶದ ಭದ್ರತೆಗೆ ಸಂಬಂಧಪಟ್ಟ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಒಟ್ನಲ್ಲಿ ಸಿಜೆಪಿ ಹಾಕಿದ ಕ್ರಾಂತಿಕಾರಿ ಹೋರಾಟದ ಬೀಜ ಇವತ್ತು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನೇ ಶುದ್ಧೀಕರಿಸುವ ಬೃಹತ್ ವೃಕ್ಷವಾಗಿ ಬೆಳೀತಾ ಇದೆ. ದಶಕಗಳಿಂದ ಧೂಳು ಹಿಡಿದಿದ್ದ ಹಳೆಯ ತಂತ್ರಜ್ಞಾನದ ಮೇಲೆ ಓಡ್ತಾ ಇದ್ದ NTA ವ್ಯವಸ್ಥೆಗೆ ಈಗ ವಿಶ್ವಮಟ್ಟದ ತಾಂತ್ರಿಕ ಸ್ಪರ್ಶ ಸಿಗ್ತಾ ಇದೆ. ಕನ್ನಡಿಗರಾದ ಪ್ರಹ್ಲಾದ್ ಜೋಶಿ ಮತ್ತು ನಂದನ್ ನೀಲೇಕಣಿ ಅವರ ಹಸ್ತಕ್ಷೇಪ ದೇಶದ ಕೋಟ್ಯಾಂತರ ಶ್ರಮಜೀವಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶ್ರೀರಕ್ಷೆ ಆಗಲಿ ಅನ್ನೋದೇ ಎಲ್ಲರ ಆಶಯ. ಸಿಜೆಪಿಯ ಈ ಹೋರಾಟ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿಯನ್ನು ಸಾಬೀತುಪಡಿಸಿದೆ. ಜನರ ಧ್ವನಿ ಗಟ್ಟಿಯಾಗಿದ್ರೆ ಎಂತಹ ದೊಡ್ಡ ಸರ್ಕಾರವು ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಬಗ್ಗಲೇಬೇಕು ಅನ್ನೋದು. ಈ ನಂದನ್ ನೀಲೇಕಣಿ ಪಡೆ ಭಾರತದ ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಮಾಡುತ್ತಾ? ಸಿಜೆಪಿ ತಂದ ಈ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.